ಕುಡಿಯೋ ನೀರಿನ ಅಭಾವವನ್ನು ಸರ್ಕಾರ ಹೇಗೆ ತಪ್ಪಿಸುತ್ತೆ? ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಇದೇ ರೀತಿಯ ಸಮಸ್ಯೆ. ನಾನಿರುವಂಥ ಈ ಹಾಲ್ಬಾವಿ ರಸ್ತೆಯಲ್ಲಿಯೂ ಕೂಡ ಇದೇ ರೀತಿಯ ಸಮಸ್ಯೆ ಇದೆ. ಪ್ರತಿನಿತ್ಯವೂ ಕೂಡ ನೀರಿಗಾಗಿ ಸಿಕ್ಕಾಪಟ್ಟೆ ತೊಂದರೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಇವರಿಗೆ ಇದೆ. ಎಲ್ಲರೂ ಹೋಗಬೇಕು ಅಂತಂದ್ರೆ ಮನೆಯಲ್ಲಿ ನೀರು ಸ್ಟಾಕ್ ಮಾಡ್ಕೊಂಡೇ ಹೋಗಬೇಕು, ಇಲ್ಲ ಅಂತಂದ್ರೆ ನೀರೇ ಇರಲ್ಲ. ಮನೆಗೆ ನೆಂಟರನ್ನ ಕರೆಯೋಕೆ ಸಾವಿರ ಸಾರಿ ಯೋಚನೆ ಮಾಡ್ಬೇಕಂತ ಪರಿಸ್ಥಿತಿ ಈ ಏರಿಯಾಗಳಲ್ಲಿ ಇದೆ. ಜನರನ್ನೇ ಮಾತಾಡ್ಸೋಣ, ಇಲ್ಲಿ ಏನು ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಹೇಳೋಣ. ಸರ್, ಈ ಏರಿಯಾದಲ್ಲಿ ಕಾವೇರಿ ನೀರಿನ ಕನೆಕ್ಷನ್ ಇಲ್ವೇ ಇಲ್ಲ. ಹಾಗಿದ್ರೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ನೀವು? ಈಗ CM ಅವರು ಒಂದು ಮೀಟಿಂಗ್ ಮಾಡಿದ್ರು, ಬರಗಾಲ ನಿರ್ವಹಣೆ ಆಗಬೇಕು, ಮುಂದೆ ಮಳೆ ಕಡಿಮೆ ಆಗುತ್ತೆ ಅಂತ ಎಲ್ಲ ಹೇಳ್ತಿದ್ದಾರೆ. ಹೆಂಗೆ ಅಂತ ಈಗ ಆಲ್ಟರ್ನೇಟಿವ್ ಏನು ಕತೆ? ಬರಗಾಲ ಬಂದ್ಬಿಟ್ರೆ ಹೆಂಗೆ? ಬರಗಾಲ ಬಂದ್ಬಿಟ್ರೆ ಏನಂತ ಹೇಳಿದ್ರೆ ಎಲ್ಲ ಬಿದಿಗೆಗಳೆಲ್ಲ ಗೊಬ್ಬರ ಹಾಕ್ಕೊಂಡಿರ್ಬೇಕಾಗುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಹೆಂಗಿದೆ ಅಂದರೆ ವರ್ತೂರಿನಲ್ಲಿ ಇಡೀ ಸುಮಾರು ನಾವು ನೀರ್ಮುಖ ನೋಡಿ 5 ವರ್ಷ ಆಗೋಯ್ತು. ಇಲ್ಲಿ ಸ್ಥಳೀಯ ಶಾಸಕರು 3 ಬಾರಿ ಅವರ ಪತಿಯವರು ಗೆದ್ದಿದ್ರು, ಅವಾಗಲೂ ಏನೂ ಇರಲಿಲ್ಲ. ಈಗ ಅವ್ರ ಶ್ರೀಮತಿಯವರು ಗೆದ್ದಿದ್ದಾರೆ. ಅವರು ಏನು ಎಲ್ಲಿ ಬಂದು ಒಂದು ಬೋರ್ವೆಲ್ ಪೂಜೆ ಮಾಡೋದಾಗಲಿ, ನೀರಿನ ವ್ಯವಸ್ಥೆ ಆಗಲಿ, ಸರ್ಕಾರದಿಂದ ಅನುದಾನ ಇಲ್ಲ ಅಂತ ಹೇಳ್ತಾರೆ, ಅನುದಾನ ಕೊಟ್ಟಿದ್ದೀರಿ ಅಂತ ಅವ್ರು ಹೇಳ್ತಾರೆ. ಆದ್ರೇನು ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಸುಮಾರು ಆಗ ನಮ್ಮ ವರ್ತೂರು ಗ್ರಾಮದಲ್ಲಿ ಸುಮಾರು 5,000 ಸಂಖ್ಯೆ ಇತ್ತು. ಈಗ 22,000 ಜನಸಂಖ್ಯೆ ಇದ್ದಾರೆ. ಸುಮಾರು ಒಂದು 8,000 ರಿಂದ 10,000 ಮನೆಗಳಿದೆ. ಆ ಒಂದು ಮನೆಯಲ್ಲಿ 5 ಜನ ವಾಸವಾಗಿದ್ದರೆ ಕನಿಷ್ಠ ಅಂದರೆ 500 ಲೀಟ್ರ್ ಬೇಕಾಗುತ್ತೆ. ಯಜಮಾನ್ರಿ, ಏನು ತೊಂದರೆ ಆಗ್ತದೆ ನಿಮ್ಮ ಏರಿಯಾದಲ್ಲಿ? ಸರ್ಕಾರಕ್ಕೆ ಏನು ಹೇಳಕ್ ಬಯಸ್ತೀರಿ? ಸರ್ಕಾರಕ್ಕೆ ಹೇಳೋದೇನೆಂದರೆ ನೀರಿನ ವ್ಯವಸ್ಥೆ ಫಸ್ಟ್ ಮಾಡಬೇಕು. ನೀರಿನ ವ್ಯವಸ್ಥೆ ಮಾಡಿದ್ರೆ ಸರ್ಕಾರಕ್ಕೂ ಒಳ್ಳೆ ಇದಿರ್ತದೆ. ಇಲ್ಲಿ ಭಾರಿ ತೊಂದರೆ ಆಗಿರೋದಂದರೆ ನೀರಿನ ವ್ಯವಸ್ಥೆನೇ. ಈಜಿಡಿದು ಅದು ಇದು ಹೆಂಗೋ ಏನೋ ಮಾಡ್ಕೊತಾರೆ, ಆದರೆ ನೀರಿನ ವ್ಯವಸ್ಥೆ ಮಾತ್ರ ಇಲ್ಲ. ಭಾರಿ ಅನನುಕೂಲ ಆಗ್ಬಿಟ್ಟದೆ. ಹೇಳಿ ಸರ್, ಏನು ಸಮಸ್ಯೆ? ವರ್ತೂರು ಗ್ರಾಮದಲ್ಲಿ ಜನಸಂಖ್ಯೆ ಅತಿಯಾದ ಜನಸಂಖ್ಯೆಯಿಂದ ನೀರಿನ ಅಭಾವ ಜಾಸ್ತಿ ಆಗಿದೆ ಸರ್. ಸಕಾಲಕ್ಕೆ ಮಳೆ ಬರ್ತಾ ಇಲ್ಲ, ಅಂತರ್ಜಲ ಕುಸಿತಾ ಇದೆ. ಎಲ್ಲ ನೋಡಿದವ್ರು ಏನಂತಾರೆ, ನಿಮ್ಗೇನಪ್ಪ ವರ್ತೂರು ಕೆರೆಗೆ ನೀರು ಐತಿ ಅಂತ. ಅಂತರ್ಜಲ ನಮ್ಮ ಕಡೆ ಬರ್ತಾ ಇಲ್ಲ. ನಮ್ಮ ವರ್ತೂರು ಕೆರೆಯಿಂದ ನಾವು ವರ್ತೂರವ್ರಿಗೆ ಒಂದು ಚೂರು ಸಹ ಪ್ರಯೋಜನ ಇಲ್ಲ. ಆ ಕಡೆ ಮುತ್ಸಂದ್ರ, ವಾಲೇಪುರ, ಹಾರೋಹಳ್ಳಿ, ಆ ಕಡೆ ಹೊಸಕೋಟೆ ತಾಲೂಕಿಗೆ ಅಂತರ್ಜಲ ಹರ್ಕೊಂಡು ಹೋಗ್ತಾ ಇರೋದ್ರಿಂದ ನಮಗೆ ನೀರಿನ ಸಮಸ್ಯೆ ಜಾಸ್ತಿನೇ ಆಗಿದೆ. ಕಾವೇರಿ ನೀರು ಬಂದಿದೆ ಸಕಾಲಕ್ಕೆ, ಅದು ಸಹ ಇಲ್ಲಿಗೆ ಪೈಪ್ ವ್ಯವಸ್ಥೆ ಆಗ್ತಾ ಇಲ್ಲ. ರಸ್ತೆ ಅಗಲೀಕರಣ ಆಗಬೇಕು. ಅಗಲೀಕರಣ ಆದ ತಕ್ಷಣ ರಸ್ತೆಯ ಮಧ್ಯದಲ್ಲಿ ದೊಡ್ಡದಾದ ಪೈಪನ್ನು ಹಾಕಿ ಬೀದಿಗಳಿಗೂ ನೀರು ಕೊಡ್ತೀವಿ ಅಂತ ಹೇಳವ್ರೆ, ಅದು ಸಹ ಆಗಿಲ್ಲ. ಈಗ ನೀರು ಬೇಕು ಅಂತ ಹೇಳಿ ಮನೆಯಲ್ಲಿರುವಂತಹ ಗಂಡ್ಮಕ್ಳಿಗೆ ಅವರು ಒತ್ತಾಯ ಮಾಡ್ತಾರೆ. ನೀರು ತಗೊಂಬರಿಲ್ಲ ಅಂತಂದ್ರೆ ನೀರು ಇಳಿಸ್ಬಿಡ್ತಾರೆ ಅವರು. ಹಾಗಿದ್ರೆ ಏನು ಕತೆ, ಏನು ಸಮಸ್ಯೆ ಆಗಿದೆ ಅನ್ನೋದು ನೋಡೋಣ. ಏನು ಸಮಸ್ಯೆ ಆಗ್ತಿದೆ ಮೇಡಮ್ ನಿಮ್ಮ ಏರಿಯಾದಲ್ಲಿ? ಸರ್, ಅದು 7-8 ವರ್ಷ ಆಯಿತು ಬೋರ್ ಕೆಟ್ಟೋಗಿ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಎಲೆಕ್ಷನ್ ಓಟ್ ಕೇಳ್ತಾರೆ ಅಷ್ಟೇ. ಆಮೇಲೆ ಬಂದು ಏನಾಯಿತು ಎತ್ತ ಅಂತಲೂ ಕೇಳಲ್ಲ. ಅದಕ್ಕೆ ನೀರಿನ ಸಮಸ್ಯೆ ಜಾಸ್ತಿ ಇದೆ ನಮ್ಮ ರೋಡ್ಗೂ. ಒಂದು ಲೋಡ್ ಟ್ಯಾಂಕರ್ 700 ರೂಪಾಯಿ. ಕಾಲ್ ಮಾಡಿ ನಾವು ಸಾಕಾಗ್ಬಿಡ್ತೀವಿ, ನೀರೇ ಬರಲ್ಲ. ನೀರು ಬಂದರೆ ಇಲ್ಲಿಂದ ಬಾವಿದು ಅದು ನೀರು ತಗೊಂಡು ಬಂದು ಹಾಕ್ತಾರೆ. ನೀರು ತುಂಬ ಕಷ್ಟ ಆಗಿಬಿಟ್ಟಿದೆ ಬಡವರಿಗೆ. ನಮಗೆ ಸ್ವಲ್ಪ ನೀರ್ದು ಕಾವೇರಿ ನೀರು ಬರೋಕ್ಕೆ ಸ್ವಲ್ಪ ಸಹಾಯ ಮಾಡಬೇಕು ಗೌರ್ಮೆಂಟ್ ಅವರು. ಕಳ್ತಾ ಇದ್ದೀರಾ? ಅಷ್ಟೊಂದು ಕಷ್ಟ ಆಗ್ತಿದೆಯಾ? ನೀರು ಕಷ್ಟ ಆಗ್ತಾ ಇದೆ ಸರ್, ತುಂಬ ಕಷ್ಟ ಆಯ್ತು. ನಮಗೆ ತಂದೆ ಇಲ್ಲ, ಗಂಡಸರಿಲ್ಲ ಮನೆಯಲ್ಲಿ, ಎಲ್ಲ ನಾವೇ ನೋಡಬೇಕು. ಕೆಲಸ ಇಲ್ಲ, ಬಾಡಿಗೆ ಮನೇಲಿ ಇದ್ದೀವಿ. ಸ್ವಲ್ಪ ಹೆಲ್ಪ್ ಮಾಡಬೇಕು ಸರ್ಕಾರ. ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರ ನಮಗೆ ಹೆಲ್ಪ್ 5 ಗ್ಯಾರಂಟಿ ನಡೆಸ್ತಾ ಇದ್ದಾರೆ, ನಮಗೆ ಅನುಕೂಲ ಇದೆ. ಅದು ನಾವು ಗೌರ್ಮೆಂಟ್ಗೆ ಏನು ಹೇಳ, ನೀರು ಬಗ್ಗೆ ಸ್ವಲ್ಪ ತೊಂದರೆ ಇದೆ. ಸ್ವಲ್ಪ ಅದು ಹೆಲ್ಪ್ ಮಾಡಿದ್ರೆ ತುಂಬ ನಾವು ಆಶೀರ್ವಾದ ಕೊಡ್ತೀವಿ ಅಷ್ಟೇ. ಈ ಜನರ ಕಣ್ಣೀರಿನ ಶಾಪ ಸರ್ಕಾರಕ್ಕೆ ತಟ್ಟದೆ ಬಿಡೋದಿಲ್ಲ. ಯಾಕಂದ್ರೆ ಇದು ಕೇವಲ ಒಂದು ಏರಿಯಾ ಅಲ್ಲ, ಬಹುತೇಕ ಏರಿಯಾಗಳಲ್ಲಿ ಇದೇ ರೀತಿಯ ಸಮಸ್ಯೆ ಇದೆ. ಹೀಗಾಗಿ ಸರ್ಕಾರ ಕೂಡಲೇ ಈ ವಿಚಾರಗಳನ್ನ ಗಮನಿಸಬೇಕು, ಈ ಬಗ್ಗೆ ಕ್ರಮವನ್ನ ತಗೋಬೇಕು. ಕ್ಯಾಮರಾ ಪರ್ಸನ್ ಮಧು ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕುಡಿಯೋ ನೀರಿನ ಅಭಾವವನ್ನು ಸರ್ಕಾರ ಹೇಗೆ ತಪ್ಪಿಸುತ್ತೆ? ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಇದೇ ರೀತಿಯ ಸಮಸ್ಯೆ. ನಾನಿರುವಂಥ ಈ ಹಾಲ್ಬಾವಿ ರಸ್ತೆಯಲ್ಲಿಯೂ ಕೂಡ ಇದೇ ರೀತಿಯ ಸಮಸ್ಯೆ ಇದೆ. ಪ್ರತಿನಿತ್ಯವೂ ಕೂಡ ನೀರಿಗಾಗಿ ಸಿಕ್ಕಾಪಟ್ಟೆ ತೊಂದರೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಇವರಿಗೆ ಇದೆ. ಎಲ್ಲರೂ ಹೋಗಬೇಕು ಅಂತಂದ್ರೆ ಮನೆಯಲ್ಲಿ ನೀರು ಸ್ಟಾಕ್ ಮಾಡ್ಕೊಂಡೇ ಹೋಗಬೇಕು, ಇಲ್ಲ ಅಂತಂದ್ರೆ ನೀರೇ ಇರಲ್ಲ. ಮನೆಗೆ ನೆಂಟರನ್ನ ಕರೆಯೋಕೆ ಸಾವಿರ ಸಾರಿ ಯೋಚನೆ ಮಾಡ್ಬೇಕಂತ ಪರಿಸ್ಥಿತಿ ಈ ಏರಿಯಾಗಳಲ್ಲಿ ಇದೆ. ಜನರನ್ನೇ ಮಾತಾಡ್ಸೋಣ, ಇಲ್ಲಿ ಏನು ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಹೇಳೋಣ. ಸರ್, ಈ ಏರಿಯಾದಲ್ಲಿ ಕಾವೇರಿ ನೀರಿನ ಕನೆಕ್ಷನ್ ಇಲ್ವೇ ಇಲ್ಲ. ಹಾಗಿದ್ರೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ನೀವು? ಈಗ CM ಅವರು ಒಂದು ಮೀಟಿಂಗ್ ಮಾಡಿದ್ರು, ಬರಗಾಲ ನಿರ್ವಹಣೆ ಆಗಬೇಕು, ಮುಂದೆ ಮಳೆ ಕಡಿಮೆ ಆಗುತ್ತೆ ಅಂತ ಎಲ್ಲ ಹೇಳ್ತಿದ್ದಾರೆ. ಹೆಂಗೆ ಅಂತ ಈಗ ಆಲ್ಟರ್ನೇಟಿವ್ ಏನು ಕತೆ? ಬರಗಾಲ ಬಂದ್ಬಿಟ್ರೆ ಹೆಂಗೆ? ಬರಗಾಲ ಬಂದ್ಬಿಟ್ರೆ ಏನಂತ ಹೇಳಿದ್ರೆ ಎಲ್ಲ ಬಿದಿಗೆಗಳೆಲ್ಲ ಗೊಬ್ಬರ ಹಾಕ್ಕೊಂಡಿರ್ಬೇಕಾಗುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಹೆಂಗಿದೆ ಅಂದರೆ ವರ್ತೂರಿನಲ್ಲಿ ಇಡೀ ಸುಮಾರು
ನಾವು ನೀರು ಮಕ ನೋಡಿ 5 ವರ್ಷ ಆಗೋಯ್ತು. ಇಲ್ಲಿ ಸ್ಥಳೀಯ ಶಾಸಕರು 3 ಬಾರಿ ಅವರ ಪತಿಯವರು ಗೆದ್ದಿದ್ರು, ಅವಾಗಲೂ ಏನೂ ಇರಲಿಲ್ಲ. ಈಗ ಅವ್ರ ಶ್ರೀಮತಿಯವರು ಗೆದ್ದಿದ್ದಾರೆ. ಅವರು ಏನು ಎಲ್ಲಿ ಬಂದು ಒಂದು ಬೋರ್ವೆಲ್ ಪೂಜೆ ಮಾಡೋದಾಗಲಿ, ನೀರಿನ ವ್ಯವಸ್ಥೆ ಆಗಲಿ, ಸರ್ಕಾರದಿಂದ ಅನುದಾನ ಇಲ್ಲ ಅಂತ ಹೇಳ್ತಾರೆ, ಅನುದಾನ ಕೊಟ್ಟಿದ್ದೀರಿ ಅಂತ ಅವ್ರು ಹೇಳ್ತಾರೆ. ಆದ್ರೇನು ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಸುಮಾರು ಆಗ ನಮ್ಮ ವರ್ತೂರು ಗ್ರಾಮದಲ್ಲಿ ಸುಮಾರು 5,000 ಸಂಖ್ಯೆ ಇತ್ತು. ಈಗ 22,000 ಜನಸಂಖ್ಯೆ ಇದ್ದಾರೆ. ಸುಮಾರು ಒಂದು 8,000 ರಿಂದ 10,000 ಮನೆಗಳಿದೆ. ಆ ಒಂದು ಮನೆಯಲ್ಲಿ 5 ಜನ ವಾಸವಾಗಿದ್ದರೆ ಕನಿಷ್ಠ ಅಂದರೆ 500 ಲೀಟ್ರ್ ಬೇಕಾಗುತ್ತೆ. ಯಜಮಾನ್ರಿ, ಏನು ತೊಂದರೆ ಆಗ್ತದೆ ನಿಮ್ಮ ಏರಿಯಾದಲ್ಲಿ? ಸರ್ಕಾರಕ್ಕೆ ಏನು ಹೇಳಕ್ ಬಯಸ್ತೀರಿ? ಸರ್ಕಾರಕ್ಕೆ ಹೇಳೋದೇನೆಂದರೆ ನೀರಿನ ವ್ಯವಸ್ಥೆ ಫಸ್ಟ್ ಮಾಡಬೇಕು. ನೀರಿನ ವ್ಯವಸ್ಥೆ ಮಾಡಿದ್ರೆ ಸರ್ಕಾರಕ್ಕೂ ಒಳ್ಳೆ ಇದಿರ್ತದೆ. ಇಲ್ಲಿ ಭಾರಿ ತೊಂದರೆ ಆಗಿರೋದಂದರೆ ನೀರಿನ ವ್ಯವಸ್ಥೆನೇ. ಈಜಿಡಿದು ಅದು ಇದು ಹೆಂಗೋ ಏನೋ ಮಾಡ್ಕೊತಾರೆ, ಆದರೆ ನೀರಿನ ವ್ಯವಸ್ಥೆ ಮಾತ್ರ ಇಲ್ಲ. ಭಾರಿ ಅನನುಕೂಲ ಆಗ್ಬಿಟ್ಟದೆ. ಹೇಳಿ ಸರ್, ಏನು ಸಮಸ್ಯೆ ಆಗಿದೆ? ವರ್ತೂರು ಗ್ರಾಮದಲ್ಲಿ ಅತಿಯಾದ ಜನಸಂಖ್ಯೆಯಿಂದ ನೀರಿನ ಅಭಾವ ಜಾಸ್ತಿ ಆಗಿದೆ ಸರ್. ಸಕಾಲಕ್ಕೆ ಮಳೆ ಬರ್ತಾ ಇಲ್ಲ, ಅಂತರ್ಜಲ ಕುಸಿತಾ ಇದೆ. ಎಲ್ಲ ನೋಡಿದವ್ರು ಏನಂತಾರೆ, ನಿಮ್ಗೇನಪ್ಪ ವರ್ತೂರು ಕೆರೆಗೆ ನೀರು ಐತಿ ಅಂತ. ಅಂತರ್ಜಲ ನಮ್ಮ ಕಡೆ ಬರ್ತಾ ಇಲ್ಲ. ನಮ್ಮ ವರ್ತೂರು ಕೆರೆಯಿಂದ ನಾವು ವರ್ತೂರವ್ರಿಗೆ ಒಂದು ಚೂರು ಸಹ ಪ್ರಯೋಜನ ಇಲ್ಲ. ಆ ಕಡೆ ಮುತ್ಸಂದ್ರ, ವಾಲೇಪುರ, ಹಾರೋಹಳ್ಳಿ, ಆ ಕಡೆ ಹೊಸಕೋಟೆ ತಾಲೂಕಿಗೆ ಅಂತರ್ಜಲ ಹರ್ಕೊಂಡು ಹೋಗ್ತಾ ಇರೋದ್ರಿಂದ ನಮಗೆ ನೀರಿನ ಸಮಸ್ಯೆ ಜಾಸ್ತಿನೇ ಆಗಿದೆ. ಕಾವೇರಿ ನೀರು ಬಂದಿದೆ ಸಕಾಲಕ್ಕೆ, ಅದು ಸಹ ಇಲ್ಲಿಗೆ ಪೈಪ್ ವ್ಯವಸ್ಥೆ ಆಗ್ತಾ ಇಲ್ಲ. ರಸ್ತೆ ಅಗಲೀಕರಣ ಆಗಬೇಕು. ಅಗಲೀಕರಣ ಆದ ತಕ್ಷಣ ರಸ್ತೆಯ ಮಧ್ಯದಲ್ಲಿ ದೊಡ್ಡದಾದ ಪೈಪನ್ನು ಹಾಕಿ ಬೀದಿಗಳಿಗೂ ನೀರು ಕೊಡ್ತೀವಿ ಅಂತ ಹೇಳವ್ರೆ, ಅದು ಸಹ ಆಗಿಲ್ಲ. ಈಗ ನೀರು ಬೇಕು ಅಂತ ಹೇಳಿ ಮನೆಯಲ್ಲಿರುವಂತಹ ಗಂಡ್ಮಕ್ಳಿಗೆ ಅವರು ಒತ್ತಾಯ ಮಾಡ್ತಾರೆ. ನೀರು ತಗೊಂಬರಿಲ್ಲ ಅಂತಂದ್ರೆ ನೀರು ಇಳಿಸ್ಬಿಡ್ತಾರೆ ಅವರು. ಹಾಗಿದ್ರೆ ಏನು ಕತೆ, ಏನು ಸಮಸ್ಯೆ ಆಗಿದೆ ಅನ್ನೋದು ನೋಡೋಣ. ಏನು ಸಮಸ್ಯೆ ಆಗ್ತಿದೆ ಮೇಡಮ್ ನಿಮ್ಮ ಏರಿಯಾದಲ್ಲಿ? ಸರ್ ಅದೇ 7-8 ವರ್ಷ ಆಯಿತು ಬೋರ್ ಕೆಟ್ಟೋಗಿ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಎಲೆಕ್ಷನ್ ಓಟ್ ಕೇಳ್ತಾರೆ ಅಷ್ಟೇ. ಆಮೇಲೆ ಬಂದು ಏನಾಯಿತು ಎತ್ತ ಅಂತಲೂ ಕೇಳಲ್ಲ. ಅದಕ್ಕೆ ನೀರಿನ ಸಮಸ್ಯೆ ಜಾಸ್ತಿ ಇದೆ ನಮ್ಮ ರೋಡ್ಗೂ. ಒಂದು ಲೋಡ್ ಟ್ಯಾಂಕರ್ 700 ರೂಪಾಯಿ. ಕಾಲ್ ಮಾಡಿ ನಾವು ಸಾಕಾಗ್ಬಿಡ್ತೀವಿ, ನೀರೇ ಬರಲ್ಲ. ನೀರು ಬಂದರೆ ಇಲ್ಲಿಂದ ಬಾವಿದು ಅದು ನೀರು ತಗೊಂಡು ಬಂದು ಹಾಕ್ತಾರೆ. ನೀರು ತುಂಬ ಕಷ್ಟ ಆಗಿಬಿಟ್ಟಿದೆ ಬಡವರಿಗೆ. ನಮಗೆ ಸ್ವಲ್ಪ ನೀರ್ದು ಕಾವೇರಿ ನೀರು ಬರೋಕ್ಕೆ ಸ್ವಲ್ಪ ಸಹಾಯ ಮಾಡಬೇಕು ಗೌರ್ಮೆಂಟ್ ಅವರು. ಕಳ್ತಾ ಇದ್ದೀರಾ? ಅಷ್ಟೊಂದು ಕಷ್ಟ ಆಗ್ತಿದೆಯಾ ನೀರು? ಕಷ್ಟ ಆಗ್ತಾ ಇದೆ ಸರ್, ತುಂಬ ಕಷ್ಟ ಆಯ್ತು. ನಮಗೆ ತಂದೆ ಇಲ್ಲ, ಗಂಡಸರಿಲ್ಲ ಮನೆಯಲ್ಲಿ, ಎಲ್ಲ ನಾವೇ ನೋಡಬೇಕು. ಕೆಲಸ ಇಲ್ಲ, ಬಾಡಿಗೆ ಮನೇಲಿದ್ದೀವಿ. ಸ್ವಲ್ಪ ಹೆಲ್ಪ್ ಮಾಡಬೇಕು ಸರ್ಕಾರ. ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರ ನಮಗೆ ಹೆಲ್ಪ್ 5 ಗ್ಯಾರಂಟಿ ನಡೆಸ್ತಾ ಇದ್ದಾರೆ, ನಮಗೆ ಅನುಕೂಲ ಇದೆ. ಅದು ನಾವು ಗೌರ್ಮೆಂಟ್ಗೆ ಏನು ಹೇಳ, ನೀರು ಬಗ್ಗೆ ಸ್ವಲ್ಪ ತೊಂದರೆ ಇದೆ. ಸ್ವಲ್ಪ ಅದು ಹೆಲ್ಪ್ ಮಾಡಿದ್ರೆ ತುಂಬ ನಾವು ಆಶೀರ್ವಾದ ಕೊಡ್ತೀವಿ ಅಷ್ಟೇ. ಈ ಜನರ ಕಣ್ಣೀರಿನ ಶಾಪ ಸರ್ಕಾರಕ್ಕೆ ತಟ್ಟದೆ ಬಿಡೋದಿಲ್ಲ. ಯಾಕಂದ್ರೆ ಇದು ಕೇವಲ ಒಂದು ಏರಿಯಾ ಅಲ್ಲ, ಬಹುತೇಕ ಏರಿಯಾಗಳಲ್ಲಿ ಇದೇ ರೀತಿಯ ಸಮಸ್ಯೆ ಇದೆ. ಹೀಗಾಗಿ ಸರ್ಕಾರ ಕೂಡಲೇ ಈ ವಿಚಾರಗಳನ್ನ ಗಮನಿಸಬೇಕು, ಈ ಬಗ್ಗೆ ಕ್ರಮವನ್ನ ತಗೋಬೇಕು. ಕ್ಯಾಮರಾ ಪರ್ಸನ್ ಮಧು ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.